ಪಚ್ಚಪುಳಿ ರಸಂ ಇದು ನೋ ಗ್ಯಾಸ್ ರೆಸಿಪಿ. ಗ್ಯಾಸ್ ಇಲ್ದೇ ಅಂದರೆ ಸ್ಟವ್ ಆನ್ ಮಾಡ್ದೇ ಇವತ್ತು ಈ ರಸಂ ಮಾಡೋಣ. ತಟ್ಟಂತ ಮಾಡ್ಬೋದು. ಸೊ ಇದ್ರ ರುಚಿ ನೀವು ಈ ಅನ್ನದ ಜೊತೆ ತಿಂತಾ ಇದ್ದರೆ ಹೊಟ್ಟೆ ತುಂಬ ತಿಂತೀರಾ. ಆದರೆ ಇನ್ನೂ ಬೇಕು ಬೇಕು ಅನಿಸುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ನೋಡಿ, ಈ ರೀತಿ ಈ ಪಚ್ಚಪುಳಿ ರಸಂ ಅನ್ನದ ಜೊತೆ ಅದ್ರ ಜೊತೆ ಸ್ವಲ್ಪ ಹಪ್ಪಳ ಇದ್ಬಿಟ್ರಂತೂ ಇನ್ನೂ ತುಂಬ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಮಾಡಿ. ಹಾಗಾಗಿ ಈ ಪಚ್ಚಪುಳಿ ರಸಂ ನನ್ನ ಫೇವ್ರೇಟ್ ರಸಂ ಅಂತ ಕೂಡ ಹೇಳ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಲ್ಲಿ ಹುಣಸೆ ಹಣ್ಣನ್ನು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ರಸ ತಕ್ಕೋಬೇಕು. ನೋಡಿ, ಈ ರೀತಿ ಕಿವುಚಿ ಅಥವಾ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಿಡಿ. ಒಂದು 5 ನಿಮಿಷ 10 ನಿಮಿಷ ನೆನೆಸ್ಬಿಟ್ರೆ ಬೇಗನೆ ಅದರ ರಸ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಇದನ್ನು ಚೆನ್ನಾಗಿ ಕಿವುಚಿದ್ದ ಈ ಹುಣಸೆ ಹಣ್ಣಿನ ರಸನ ಒಂದು ಜರಡಿಯಲ್ಲಿ ಹಾಕ್ಕೊಂಡು ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಈ ರೀತಿಯಾಗಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇದು ಎಷ್ಟು ಜನ 4ರಿಂದ 5 ಜನಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡೋಣ. 1 ಇಂಚಷ್ಟು ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. 1/4 ಟೀ ಸ್ಪೂನಷ್ಟು ಪೆಪ್ಪರ್, ಕಾಳು ಮೆಣಸು, ಜೀರಿಗೆ 1 ಟೀ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಫ್ರೆಶ್ ಕರಿಬೇವು ಸೊಪ್ಪು. ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯಲ್ಲಿನ ಅರ್ಧದಷ್ಟು ಈ ಥರ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಕೋಬೇಕು, ಅಂದರೆ ಈ ಥರ ಜಜ್ಕೋಬೇಕು. ಅಕಸ್ಮಾತ್ ಈ ಥರ ಕಲ್ಲು ನೀವು ಜಜ್ಕೊಳಕ್ಕೆ ಇಲ್ಲಪ್ಪ ಅಂದರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ, ಫೈನಾಗಿ ಬೇಡ. ಆದರೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಕಲ್ಲಲ್ಲಿ ಈ ಥರ ಇದನ್ನು ಜಜ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ನೋಡಿ, ಇಷ್ಟ ಆದರೆ ಸಾಕು. ಸೊ ಈ ಮಸಾಲೆ ಕೂಡ ರೆಡಿ ಆಯಿತು. ಇದೇ ಮಸಾಲೆ ನೋಡಿ ಮೇನ್ ಆದರೆ ಇದಕ್ಕೆ. ಈಗ ಈ ಮಸಾಲೆನ ಈ ಹುಣಸೆಹಣ್ಣು ರಸದಲ್ಲಿ ನಾನು ಹಾಕಿ ಮತ್ತೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಅರ್ಧದಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ, ಅದನ್ನು ಸ್ವಲ್ಪ ಕರಿಬೇವು ಸೊಪ್ಪು, 2ರಿಂದ 3 ಟೀ ಸ್ಪೂನಷ್ಟು ಜಾಗರಿ ಬೆಲ್ಲ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಪಚ್ಚಪುಳಿ ರಸಂ ರೆಡಿ. 0 ಆಯಿಲ್ ನೋ ಗ್ಯಾಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಕೆಲವೊಂದು ಸಲ ಒಂದೇ ರೀತಿ ಊಟ ತಿಂದು ಬೇಜಾರಾಗಿದ್ದರೆ ಇದನ್ನು ಮಿಸ್ ಮಾಡದೆ ಮಾಡಿ. ಇದು ಒಂಥರ ಸಮ್ಮರ್ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಗ್ಯಾಸ್ ಮುಂದೆ ನಿಂತು ಅಂದರೆ ಬೇಜಾರಾಗ್ತಾ ಇರುತ್ತೆ, ಆ ಸೆಕೆಯಲ್ಲಿ ಅಡುಗೆ ಮಾಡೋಕ್ಕಾಗದಿದ್ದರೆ ಈ ರಸಮನ್ನು ಮಿಸ್ ಮಾಡದೆ ಮಾಡಿ. ಅನ್ನದ ಜೊತೆ ಅಂತೂ ಪರ್ಫೆಕ್ಟ್. ಸ್ವಲ್ಪ ಹಪ್ಪಳ ಇದ್ಬಿಟ್ರಂತೂ ಇನ್ನೂ ಡಬಲ್ ಊಟ ಮಾಡೋದಂತೂ ಗ್ಯಾರಂಟಿ. ಮತ್ತು ಇದು ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ ಈ ರಸಂ. ಸೊ ತುಂಬಾ ಆರೋಗ್ಯಕರವಾದ ಈ ರಸಂ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.